ಹಾಯ್ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಚಿತ್ರಕೂಟ ಚಾನಲ್. ನಾವಿವತ್ತು ಬಾಳೆ ಎಲೆಯಲ್ಲಿ ಬಂಗ್ಡಾ ಮಸಾಲ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋ ಬಗ್ಗೆ ಕಾಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್, ಬಾಳೆ ಎಲೆಯಲ್ಲಿ ಬಂಗ್ಡಾ ಮಸಾಲ ಫ್ರೈ ಮಾಡಲು ಏನೇನು ಬೇಕು ಅನ್ನೋದನ್ನ ಮೊದಲು ನೋಡೋಣ. ಅರ್ಧ ಕೆಜಿ ಬಂಗ್ಡಾ, 1 ಬಾಳೆ ಎಲೆ, 1 ಇಂಚು ಶುಂಠಿ, 6ರಿಂದ 7 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅರಿಶಿನ, 3 ಸ್ಪೂನ್ ಅಚ್ಚ ಖಾರ ಪುಡಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು. ಮೊದಲು ಬಂಗ್ಡಾ ಮೀನನ್ನ ಚೆನ್ನಾಗಿ ತೊಳೆದು 1 ಮೀನನ್ನ 2 ತುಂಡಾಗಿ ಕಟ್ ಮಾಡಿಕೊಳ್ಬೇಕು. ಹೀಗೆ ಕಟ್ ಮಾಡಿದ ಫಿಶ್ ಅನ್ನು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆನೆಸಬೇಕು. ನಂತರ 1 ಇಂಚು ಶುಂಠಿ ಮತ್ತು 6ರಿಂದ 7 ಎಸಳು ಬೆಳ್ಳುಳ್ಳಿ ಎಸಳನ್ನ ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದಾದ ನಂತರ ಫಿಶ್ ಪಾತ್ರೆಗೆ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಜೊತೆಗೆ 3 ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಅರಿಶಿಣ ಹಾಕಬೇಕು. ಇದಾದ ನಂತರ ನೆನೆಸಿ ಇಟ್ಟ ಹುಣಸೆ ಹಣ್ಣಿನ ರಸವನ್ನ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಮಿಕ್ಸ್ ಮಾಡಿದ ಬಂಗ್ಡಾ ಮಸಾಲನ್ನು ಬಾಳೆ ಎಲೆಗೆ ಹಾಕಿ ಸರಿಯಾಗಿ ಫೋಲ್ಡ್ ಮಾಡಿ ಅದಕ್ಕೆ ಬಾಳೆ ಸಣ್ಣ ದಾರ ಕಟ್ಟಿ ಇಡಬೇಕು. ಹೀಗೆ ದಾರ ಕಟ್ಟಿ ಇಟ್ಟ ಬಂಗ್ಡಾ ಮಸಾಲವನ್ನ ತವಾ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು. ಜೊತೆಗೆ ಲೋ ಫ್ಲೇಮ್ ಅಲ್ಲಿ ಬೇಯಿಸಬೇಕು. ಅದರ ಸೈಡ್ ಎಣ್ಣೆ ಮಾಡಬೇಕು. ಸ್ವಲ್ಪ ಬೇಯ್ತಾ ಇದ್ದಂತೆ ಫಿಶ್ ಅನ್ನು ತಿರುವಿ ಹಾಕಬೇಕು. ಹೀಗೆ 7ರಿಂದ 8 ನಿಮಿಷಗಳ ಕಾಲ ಬೇಯಿಸಿದ್ರೆ ನಮ್ಮ ಇಷ್ಟದ ಬಾಳೆ ಎಲೆಯ ಬಂಗ್ಡಾ ಮಸಾಲ ಫ್ರೈ ರೆಡಿಯಾಗಿದೆ. ನೀವು ಈ ಬಾಳೆ ಮಸಾಲ ಫ್ರೈ ಅನ್ನು ಬಾಯ್ಲ್ಡ್ ರೈಸ್ ಜೊತೆ ಅಥವಾ ರೈಸ್ ಸಾಂಬಾರ್ ಜೊತೆ ಊಟ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.